ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ. ನಾನು ಸುಪ್ರೀತ್ ಅನಂತಸ್ವಾಮಿ, ಮೈಸೂರು ಭೋಗಾದಿ ರಸ್ತೆಯಲ್ಲಿರುವಂತಹ ಒಂದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ತಮ್ಮ ಮುಂದೆ ಇವತ್ತು ಪರಿಚಯ ಮಾಡ್ತಾ ಇದ್ದೀನಿ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 12 ಕಿಲೋಮೀಟ್ರಲ್ಲಿರುವಂತಹ ಈ ಲೇಔಟ್ ತಮಗೇನು ಇವಾಗ ಕಾಣ್ತಾ ಇದೆ, ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಲೇಔಟ್. ಅಂದರೆ ಈಗಿನ ರೆಡಿಯಾಗಿರುವಂತಹ ಲೇಔಟ್, ಅಂದರೆ ಕಾಮಗಾರಿ, ಸಿವಿಲ್ ಕಾಮಗಾರಿಗಳು ಎಲ್ಲ ಮುಗಿದಿದ್ದು ನೋಂದಾವಣೆಗೆ ಸಜ್ಜಾಗಿರುವಂತಹ ರೆಸಿಡೆನ್ಷಿಯಲ್ ಲೇಔಟ್ ಇದು. ರಿಜಿಸ್ಟ್ರೇಷನ್ ಅಂದರೆ ಇಮಿಡಿಯೇಟಾಗಿ ತಾವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ ಯೋಗ್ಯವಾಗಿರುವಂಥದ್ದು. ಅಬೌಟ್ 3.5 acres 3.5 ಎಕರೆ ವಿಸ್ತೀರ್ಣದಲ್ಲಿ ಮಾಡಿರುವಂತಹ ಲೇಔಟ್ ಇದು. ಭಾಳಷ್ಟು ಜನ ನೋಡ್ತಿರ್ತೀರಿ, ಮೈಸೂರಲ್ಲಿ ಒಂದು ಒಳ್ಳೆ ಲೇಔಟಲ್ಲಿ ಸೈಟ್ ತಗೋಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಒಂದು ಯೋಚನೆ ಇರುತ್ತೆ. ಈ ಒಳ್ಳೆ ಲೇಔಟ್ ಅಂದರೆ ಏನು ನೋಡಿ, ಈ ಲೇಔಟಲ್ಲಿ ನಿಮಗೆ ಟಾರ್ ರೋಡು ಅಂದರೆ ಕಾಂಕ್ರೀಟ್ ರೋಡ್ಗಳನ್ನ ಹಾಕಿದ್ದಾರೆ. ವೈ ದೇ ಆರ್ ಯೂಸಿಂಗ್ ಕಾಂಕ್ರೀಟ್? ಇತ್ತೀಚೆಗೆ ಭಾಳಷ್ಟು ಕಡೆ ನೋಡಿರ್ಬೋದು ಕಾಂಕ್ರೀಟ್ ರಸ್ತೆಗಳನ್ನ ಹಾಕ್ತಾರೆ. ಯಾಕೆ ಅಂತಂದರೆ, ವೆರಿ ಸಿಂಪಲ್ ಎಕ್ಸಾಂಪಲ್. ಈ ಲೇಔಟಲ್ಲಿ ಟೆಲ್ ಯು ಜಸ್ಟ್ ಅಬೌಟ್ ಪರ್ಟಿಕ್ಯುಲರ್ಲಿ ಈ ಲೇಔಟ್ ಬಗ್ಗೆನೇ ಹೇಳ್ತೀನಿ ನೋಡಿ. ಒಂದು 48 ಸೈಟ್ಗಳಿದೆ ಈ ಲೇಔಟ್ನಲ್ಲಿ. ಇವತ್ತಲ್ಲ ನಾಳೆ ಭಾಳಷ್ಟು ಜನ ಬರ್ತಾರೆ, ಇಲ್ಲಿ ಸೈಟ್ ತೊಗೊಂಡ್ರು ಮನೆಯನ್ನು ಕಟ್ಕೋತಾರೆ. 48 ಮನೆ ಅಂದರೆ ಅಬೌಟ್ ಇನ್ ಆನ್ ಆ್ಯಾವ್ರೇಜ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 10 ರಿಂದ 12 ಲಾರಿ ಒಂದು ಮನೆ ಕಟ್ಟಬೇಕಾದ್ರೆ ಬರುತ್ತೆ. ಏನಕ್ಕೆ? ಮೆಟೀರಿಯಲ್ಗಳನ್ನ ತೊಗೊಂಡು ಬರುತ್ತೆ. ಬರೋದು ಹೋಗೋದು ಎಲ್ಲ ಓಡಾಡಿದಾಗ ಈ ಟಾರ್ ರೋಡ್ಗಳು ಅಷ್ಟು ಡ್ಯೂರಬಿಲಿಟಿ ಇಲ್ಲ, ವಿತ್ ಸ್ಟ್ಯಾಂಡಿಂಗ್ ದಿ ವೆಯ್ಟ್ ಆಫ್ ಅಷ್ಟು ವೆಹಿಕಲ್ ಓಡಾಟ. ಯಾಕಂದರೆ ಇದನ್ನು ಹೆದ್ದಾರಿ ಆಗಿಲ್ದಿರೋದ್ರಿಂದ ಟಾರು ಅಷ್ಟು ಬಾಳಿಕೆ ಬರಲ್ಲ. ಸೊ ಕಾಂಕ್ರೀಟ್ ರೋಡ್ಗಳಲ್ಲಿ ಏನಂತಂದರೆ ಲಾಂಗರ್ ಡ್ಯೂರಬಿಲಿಟಿ. ಕಾಂಕ್ರೀಟ್ ರೋಡ್ಗಳು ಹಾಳಾಗುತ್ತೆ, ಬಟ್ ಆದರೆ ಟಾರ್ ರೋಡ್ಗಿಂತ ಲಾಂಗರ್ ಲೈಫ್ ಇಸ್ ಫಾರ್ ಕಾಂಕ್ರೀಟ್ ರೋಡ್ಗಳು. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ. ರೋಡ್ ಹೇಳಿದೆ, ನೆಕ್ಸ್ಟ್ ಎಲೆಕ್ಟ್ರಿಸಿಟಿ. ಎಂಟೈರ್ ಈ ಲೇಔಟಲ್ಲಿ ನಾನು ತೋರಿಸ್ತೀನಿ ನೋಡಿ, ಜಸ್ಟ್ ಗಿವ್ ಯು ಪ್ರಾಪರ್ ಏರಿಯಲ್ ವ್ಯೂ. ಓಕೆ, ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲೂ ಸಹ ತಮಗೆ ಎಲೆಕ್ಟ್ರಿಕ್ ಕಂಬಗಳು ಮಾತ್ರ ಕಾಣುತ್ತೆ, ವಯರ್ಗಳೆಲ್ಲೂ ಕಾಣಲ್ಲ. ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ಗಳನ್ನ ಮಾಡಿದ್ದಾರೆ. ಯು ವಿಲ್ ನಾಟ್ ಫೈಂಡ್ ಎನಿ ಎಲೆಕ್ಟ್ರಿಕಲ್ ವೈರ್ಸ್ ಹ್ಯಾಂಗಿಂಗ್ ಅರೌಂಡ್ ದಿ ಲೇಔಟ್. ಈ 3.5 ಎಕರೆ ಎಲ್ಲೂ ಸಹ ನಿಮಗೆ ವೈರ್ಗಳು ನೇತಾಡ್ತಾ ಇರುವಂಥದ್ದು ಕಾಣಬರಲ್ಲ. ಈ ಥರ ಎಲೆಕ್ಟ್ರಿಕಲ್ ಕನ್ಸೋಲ್ ಬಾಕ್ಸ್ ಆರ್ ಕಂಟ್ರೋಲ್ ಬಾಕ್ಸ್ಗಳನ್ನ ಮಾಡಿದ್ದಾರೆ. ತಾವು ನೋಡ್ಬೋದು ನೋಡಿ, ಎಲೆಕ್ಟ್ರಿಕ್ ಕಂಬ, ಎಲೆಕ್ಟ್ರಿಕ್ ಕಂಟ್ರೋಲ್ ಬಾಕ್ಸ್ಗಳಿದೆ. ಸೈಟ್ ಮಾರ್ಕಿಂಗು ಅಂದರೆ ಉದ್ದ ಮತ್ತು ಅಗಲಗಳನ್ನ ತೋರಿಸುವಂಥದ್ದು ಇಲ್ಲಿದೆ ನೋಡಿ. ನೆಕ್ಸ್ಟು ಸೈಟ್ ನಂಬರಿಂಗು, ವಾಟರ್ ಕನೆಕ್ಷನ್ನು, ಎಲೆಕ್ಟ್ರಿಕಲ್ ವಯರ್, ಒಂದು ಎಲೆಕ್ಟ್ರಿಕಲ್ ವಯರು, ಒಂದು ವಾಟರ್ ಕೇಬಲ್, ಎರಡನ್ನೂ ಸಹ ತೋರಿಸ್ತಿದ್ದೀನಿ. ಕರೆಂಟ್, ನೀರಿನ ವಿಚಾರ ನೋಡಿ. ಅತಿ ಶೀಘ್ರದಲ್ಲೇ ಭಾಳಷ್ಟು ಜನ ಗೊತ್ತಿರುತ್ತೆ, ಭೋಗಾದಿ ರಸ್ತೆ ಜಟ್ಟಿ ಹುಂಡಿಯಿಂದ ದಾಟಿದ ನಂತರ ಭಾಳಷ್ಟು ಕಡೆ ಈಗಾಗಲೇ ನೀರಿನ ಕಾಮಗಾರಿ ನಡೀತಾ ಇದೆ. ಅಂದರೆ ನೀರಿನ ವ್ಯವಸ್ಥೆ ಕೊಡುವಂತಹ ಕೆಲಸ ಈಗಾಗಲೇ ನಡೀತಾ ಇದೆ. ಅತಿ ಶೀಘ್ರದಲ್ಲೇ ಇಲ್ಲಿಗೆ ಕಾವೇರಿ ಅಥವಾ ಕಬಿನಿ ವಾಟರ್ ಸಪ್ಲೈ ಇದೆ, ಸರ್ಕಾರದಿಂದ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಅತಿ ಶೀಘ್ರದಲ್ಲೇ ಆಗೋಗುತ್ತೆ. ಈಗ ಏನು ಈ ವೆಹಿಕಲ್ ಮೂವ್ಮೆಂಟ್ ಆಗ್ತಾಯಿದೆ ತೋರಿಸ್ತೀನಿ ನೋಡಿ. ಈ ವೆಹಿಕಲ್ ಏನು ಮೂವ್ಮೆಂಟ್ ಆಗ್ತಾಯಿದೆ, ಇದು ಭೋಗಾದಿ ರಸ್ತೆಯಿಂದ ಉಯಿಲಾಳು ಹೋಗಿ ಸೇರುವಂತಹ ರೋಡು. ಮುಂಬರೋ ದಿವಸಗಳಲ್ಲಿ ಇಲ್ಲಿಂದ ನೀವು ಹುಣಸೂರು ರಸ್ತೆಗೆ ಹೋಗ್ಬೇಕಾದ್ರೆ ವೆರಿ ಈಸಿ ಟು ಎಕ್ಸಿಟ್. ಹುಣಸೂರು ರಸ್ತೆಯ ಸೆಂಟ್ ಜೋಸೆಫ್ ಸ್ಕೂಲು, ಆನಂದ ಸಾಗರ, ನಿತ್ಯಾನಂದ ಸಾಗರ ಅಂತ ಲೇಔಟ್ಗಳು, ಭಾಳ ದೊಡ್ಡ ದೊಡ್ಡ ಲೇಔಟ್ಗಳು. ಎಂಟ್ರಿ ಪಾಯಿಂಟ್ ಆಫ್ ಹುಣಸೂರು ರೋಡಿಂದ ಇಲ್ಲಿಗೆ ಬರಲಿಕ್ಕೆ ಅಲ್ಲಿಂದ ಸಹ ಬರ್ಬೋದು ಅಂತ ಹೇಳಿ ಈ ಜಾಗಗಳು ಮತ್ತು ಈ ಲೇಔಟ್ಗಳನ್ನು ಹೆಸರನ್ನು ಹೇಳಿದೆ. ತಾವು ಹುಣಸೂರು ಕಡೆ, ಮಡಿಕೇರಿ ಕಡೆಯವರಾಗಿದ್ದು ಅಥವಾ ವಿರಾಜಪೇಟೆ ಕೂರ್ಗ್ ಸೈಡವರಾಗಿದ್ದು, ತಾವು ಮೈಸೂರಲ್ಲಿ ಒಂದು ಒಳ್ಳೆ ಲೇಔಟಲ್ಲಿ ಸೈಟ್ನ ನೋಡ್ತಾ ಇದ್ದಲ್ಲಿ ನೋಡಿ ಇಲ್ಲಿದೆ. ನಿಮಗೆ ಯಾಕೆ ಇದನ್ನು ಹೇಳಿದೆ ಅಂದರೆ, ನಿಮ್ಮ ಊರುಗಳ ಕಡೆಯಿಂದ ಅಂದರೆ ಹುಣಸೂರು ರಸ್ತೆ ಕಡೆಯಿಂದ ಎಂಟ್ರಿ ಆಗಿ ಎಕ್ಸಿಟ್ ಆಗಲಿಕ್ಕೆ ಬಹಳ ಈಸಿ ಈ ಏರಿಯಾ, ಈ ರೋಡಿನಿಂದ. ಅಥವಾ ಭೋಗಾದಿ ರೋಡ್ ಕಡೆಗೆ ಬರಬೇಕು ಅಂದರೆ ದಿಸ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಆಕ್ಸೆಸಬಲ್ ರೋಡ್ಸ್. ನಾವು ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರೋರು ಭಾಳಷ್ಟು ಜನ ಯಂಗ್ಸ್ಟರ್ಸ್ ಇರ್ತಾರೆ. ಅಂದರೆ ಇವಾಗಿನ್ನೂ ಕೆಲಸ ಸೇರಿ ಒಂದು 3 ರಿಂದ 5 ವರ್ಷ ಆಗಿರುತ್ತೆ. ನಾವು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾವು ಇನ್ಶೂರೆನ್ಸ್ ಮಾಡಿದ್ದೀವಿ, ಮ್ಯೂಚುವಲ್ ಫಂಡ್ ತೊಗೊಂಡಿದ್ದೀವಿ. ಬಟ್ ಆದರೆ ಲ್ಯಾಂಡ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ಸ್. ಅಂದರೆ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಬೆಸ್ಟ್ ಆ್ಯಂಡ್ ಸೇಫ್ ಇನ್ವೆಸ್ಟ್ಮೆಂಟ್ಸ್. ಅದು ಈ ಥರ ಲೇಔಟಲ್ಲಿ ಎಲ್ಲ ಕಾಮಗಾರಿಗಳು ಮುಗಿದಿದ್ದು ಮೂಡಾ ಅಪ್ರೂವಲ್ ಇರುವಂತಹ ಲೇಔಟಲ್ಲಿ ನಿಮಗೆ ಸೈಟು ತಗೊಂಡ್ರೆ, ಐ ಆಮ್ ಟೆಲಿಂಗ್ ಯು ಅನದರ್ 3 to 5 years ಇಲ್ಲಿ ನಿಮಗೆ ಸೈಟ್ಗಳೇ ಸಿಗಲ್ಲ, ಅಷ್ಟು ಮನೆಗಳಿಲ್ಲಿ
ಬಂದ್ಬಿಡುತ್ತೆ. ಯಾಕಂದರೆ ಮೇಯ್ನ್ ರೋಡ್ಗೆ ಹತ್ತಿರ ಇದೆ. 2-3 ಲೇಔಟ್ಗಳನ್ನ ದಾಟಿ ನೀವು ಈ ಲೇಔಟಿಗೆ ಬರಬೇಕಾಗಿಲ್ಲ. ಯಾಕಂದ್ರೆ ಭಾಳಷ್ಟು ಕಡೆ ಅದನ್ನು ನೋಡ್ತೀವಿ, ಒಂದು 4-5 ಲೇಔಟ್ಗಳನ್ನ ದಾಟಿ ಆ ನಂತರ ನಾವು ಬರಬೇಕಾಗಿರುತ್ತೆ. ಇಲ್ಲಿ ಆ ಪ್ರಮೇಯ ಇಲ್ಲ. ಮೇಯ್ನ್ ರೋಡ್ಗೆ ಇರುವಂತಹ ಲೇಔಟ್ ಇದು. ಪ್ರಿಷಾ ಟೆಂಪಲ್ ಫ್ರಂಟ್ ಅಂತ ಲೇಔಟು. ದಿಸ್ ಕನ್ಸಿಸ್ಟ್ ಆಫ್ ಅರೌಂಡ್ 48 ಸೈಟ್ಸ್, 48 ಸೈಟ್ಗಳನ್ನು ಮಾಡಿದ್ದಾರೆ. ಬ್ಯಾಂಕಿನಿಂದ ಸಾಲ ಸೌಲಭ್ಯ ಖಂಡಿತವಾಗ್ಲೂ ಸಿಗುತ್ತೆ. ನಾನು ನಿಮಗೆ ಬರೀ 10 ಲಕ್ಷ ಇಟ್ಕೊಂಬಿಡಿ, ಮಿಕ್ಕಿದ ಲೋನ್ ಆಗುತ್ತೆ, ನೀವು ಬರೀ 5 ಲಕ್ಷ ಇಟ್ಕೊಬಿಡಿ, ಸೈಟ್ ತೊಗೊಳ್ಳಿ ಅಂತ ಹೇಳಲ್ಲ. ಯಾಕೆಂದರೆ ಬ್ಯಾಂಕಲ್ಲಿ ಭಾಳಷ್ಟು ಅಕಾರ್ಡಿಂಗ್ ದ ಪ್ರೊಫೈಲು, ಇನ್ಕಮ್ಮು ಎಲ್ಲ ನೋಡಿ ಲೋನ್ ಕೊಡೋ ಅಂಥದ್ದು ಇರುತ್ತೆ. ಸೊ ನೀವು ಬರೀ ಒಂದು 5 ಲಕ್ಷ ತೊಗೊಬಂದ್ಬಿಡಿ, ಈ ಸೈಟ್ ತೊಗೊಳ್ಳಿ, ಖಂಡಿತವಾಗ್ಲೂ ಆ ಪ್ರೊಸೀಜರ್ಲಿ ವರ್ಕ್ ಆಗಲ್ಲ. ಬ್ಯಾಂಕ್ನಲ್ಲಿ ನಿಮ್ಮ ಪ್ರೊಫೈಲು, ಇನ್ಕಮ್ಮು, ನೀವು ರೀಪೇಮೆಂಟ್ ಕೆಪಾಸಿಟೀಸ್ ಎಲ್ಲ ನೋಡೇ ಲೋನ್ ಕೊಡೋದು. ಸೊ ಇನ್ ಅನ್ ಆವ್ರೇಜ್ 25% will be your contribution, 25 to 30%, about 75 to 80% will be the funding from the bank. ಇದು ಸಿಂಪಲ್ ಥಂಬ್ ರೂಲು. ಯಾವುದೇ ನೀವು ಪ್ರಾಪರ್ಟಿ ತೊಗೊಳಕ್ಕೆ ಹೋದಾಗ 25% ತಾವು ಕೊಡಬೇಕಾಗತ್ತೆ ಅಥವಾ 30% ತಾವು ಕೊಡಬೇಕಾಗತ್ತೆ, ಡಿಪೆಂಡಿಂಗ್ ಅಪಾನ್ ಯುವರ್ ಇನ್ಕಮ್, ಪೇಮೆಂಟ್ ಕೆಪಾಸಿಟೀಸ್ ಮೇಲೆ ನೋಡಿ ಲೋನನ್ನು ಕೊಡ್ತಾರೆ. ಮತ್ತು ನಾನು ಮನೆ ಕಟ್ಕೋಬೇಕು ಅಂತ ಇದ್ದೀನಿ ಮೈಸೂರಲ್ಲಿ. ಒಳ್ಳೆ ಲೇಔಟ್ ಇರಬೇಕು, ಆಕ್ಸೆಸಿಬಿಲಿಟಿ ಇರಬೇಕು, ಹತ್ತಿರಕ್ಕಿರಬೇಕು. ಬಟ್ ನಾನು ಸದ್ಯಕ್ಕೆ ಮನೆ ಕಟ್ಟಲ್ಲ. ಈಗ ಇನ್ವೆಸ್ಟ್ಮೆಂಟ್ ಆಗಿರಲಿ, ಒಂದು ಸ್ವಲ್ಪ ದಿವಸಗಳಲ್ಲಿ ಅಕಸ್ಮಾತ್ ನಾನು ಅಲ್ಲಿ ಕಟ್ಟಲಿಲ್ಲ ಅಂದರೆ ನನಗೆ ನನ್ನ ರಿಟರ್ನ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಬಂದರೆ ನನ್ನ ಇನ್ವೆಸ್ಟ್ಮೆಂಟ್ ಮೇಲೆ ಒಳ್ಳೆ ರಿಟರ್ನ್ಸ್ ಬರಬೇಕು. ಮತ್ತು ಇಲ್ಲ ನಾನು ಮನೆ ಕಟ್ತೀನಿ, ಲೇಔಟ್ ಚೆನ್ನಾಗಿರಬೇಕು. ನೋಡಿ, ಆ ಎರಡೂ ಕಾಂಬಿನೇಷನ್ಗಳಲ್ಲಿ ಬಹಳ ಚೆನ್ನಾಗಿ ವರ್ಕ್ ಆಗುವಂತಹ ಲೇಔಟ್ ಇದು. ಈ ಲೇಔಟಲ್ಲಿ ಸೈಟ್ ಸೇಲ್ಗಿದೆ. ಇದರ ಬೆಲೆ ಎಷ್ಟು? ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, ರಿಯಲ್ ಎಸ್ಟೇಟಲ್ಲಿ ರೇಟು ಓವರ್ ಅ ಪೀರಿಯಡ್ ಆಫ್ ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾನು ವೀಡಿಯೋದಲ್ಲಿ ಇಷ್ಟೇ ರೇಟು ಅಂತ ಹೇಳೋಕ್ಕಾಗಲ್ಲ. ಡಿಸ್ಕ್ರಿಪ್ಷನಲ್ಲಿ ಇವತ್ತಿನ ಡೇಟಿನಲ್ಲಿ ಯಾವ ಸೈಟ್ ಸೇಲ್ಗಿದೆ, ಅದರ ರೇಟ್ ಎಷ್ಟು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಸಕ್ತರು ನೋಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಲ್ಲಿ ಮತ್ತು ಮನೆ ಕಟ್ಕೊಳ್ಳಿ, ಎರಡಕ್ಕೂ ಸೂಕ್ತವಾಗಿರುವಂತಹ ಜಾಗ. ಸೊ ಇನ್ನಷ್ಟು ಮಾಹಿತಿಗೆ ಈ ಜಾಗದ ಬಗ್ಗೆ, ಈ ಲೇಔಟಿನ ಬಗ್ಗೆ ಯು ಕ್ಯಾನ್ ಕಾಲ್ ಮೀ ಆರ್ ಯು ಕ್ಯಾನ್ ವಾಟ್ಸಪ್ ಮೀ. ಇದೇ ನಂಬರಲ್ಲಿ ನಾನು ವಾಟ್ಸಪ್ಪಲ್ಲಿ ಸಹ ಅವೈಲಬಲ್ ಇರ್ತೀವಿ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತಗೊಂಡು. ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.